ನಮಸ್ಕಾರ ಬಂಧುಗಳೇ, ನಿಮಗೆಲ್ಲ ಇವತ್ತು ಒಂದು ವಿಶೇಷವಾದಂತಹ ಹಬ್ಬದ ಆಚರಣೆ ಬಗ್ಗೆ ನಾನು ಹೇಳಿಕ್ಕೆ ಬಂದಿದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಆಚರಣೆ ಮಾಡ್ತಕ್ಕಂತಹ ಜೋಕುಮಾರ ಸ್ವಾಮಿಯ ಹಬ್ಬದ ಬಗ್ಗೆ ನಿಮಗೆ ಹೇಳಲಿಕ್ಕೆ ಬಂದಿದ್ದೇನೆ. ಕೆಲವೊಬ್ಬರು ಜೋಕುಮಾರ ಸ್ವಾಮಿ ಭೂಮಿ ಮೇಲೆ ಒಳ್ಳೆ ಕಾರ್ಯಕ್ಕಾಗಿ ಬಂದ ಅಂತ ಹೇಳಿದ್ರೆ, ಇನ್ ಕೆಲವರು ಜೋಕುಮಾರ ಸ್ವಾಮಿ ಪುಡಾರಿ ಇದ್ದ, ಪುಂಡ ಇದ್ದ ಅಂತ ಹೇಳ್ತಾರೆ. ಹಾಗಾದ್ರೆ ಜೋಕುಮಾರ ಸ್ವಾಮಿ ಈ ಭೂಮಿ ಮೇಲೆ 7 ದಿನಗಳ ಕಾಲ ಬಂದಿದ್ದಾದ್ರು ಏನಕ್ಕೆ? ಇದನ್ನ ತಿಳ್ಕೋಕ್ಕಿಂತ ಮುಂಚಿತವಾಗಿ ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಉತ್ತರ ಕರ್ನಾಟಕದಲ್ಲಿ ಒಂದು ದೇವರ ಚಾಕರಿಯನ್ನು ವಿಶೇಷವಾಗಿ ಮಾಡಲಾಗ್ತದೆ. ಸೊ ಅದು ಯಾವುದು ಅಂತಂದ್ರೆ ಜೋಕುಮಾರ ಸ್ವಾಮಿಯ ಹಬ್ಬದ ಆಚರಣೆ. ಜೋಕುಮಾರ ಸ್ವಾಮಿ ವಿಶೇಷವಾಗಿ ಬರ್ತಕ್ಕಂಥದ್ದು ಈ ಗಣೇಶನ ಹಬ್ಬದ ನಂತರದಲ್ಲಿ, ಗಣೇಶನ 5ನೇ ದಿನದ ವಿಸರ್ಜನೆ ನಂತರದಲ್ಲಿ ಹುಟ್ಟತಕ್ಕಂಥವನು ಈ ಜೋಕುಮಾರ ಸ್ವಾಮಿ ಅಂತೇಳಿ. ಆದ್ರೆ ಈ ಜೋಕುಮಾರ ಸ್ವಾಮಿ ಹುಟ್ಟಿಗೆ ಒಂದು ದ್ವಂದ್ವ ಇದೆ. ಏನಂತಂದ್ರೆ, ಪುರಾಣಗಳು ಮತ್ತು ಈ ಪೌರಾಣಿಕ ಕಥೆಗಳಲ್ಲಿ ನೋಡಿದ ಹಾಗೆ ಇವನು ಜೋಕು ಮಹರ್ಷಿಗಳ ಮಗ ಅಂತ ಕೆಲವೊಬ್ಬರು ಹೇಳಿದ್ರೆ, ಇನ್ನು ಕೆಲವರ ಉಲ್ಲೇಖಗಳ ಪ್ರಕಾರ ಏನಿದೆ ಅಂತಂದ್ರೆ ಇವನು ಶಿವ ಪಾರ್ವತಿಯವರ ಮಗ ಅಂತ ಉಲ್ಲೇಖ ಇರತಕ್ಕಂಥದ್ದು. ಹೀಗೆ ಶಿವ ಪಾರ್ವತಿಯರ ಮಗ ಹೇಗೆ ಗಣೇಶನನ್ನ ಇವಳು ಪಾರ್ವತಿ ಮಣ್ಣಿನಿಂದ ನಿರ್ಮಾಣ ಮಾಡಿದ್ರು, ಅದೇ ರೀತಿಯಲ್ಲಿ ಇವು ಜೋಕುಮಾರ ಸ್ವಾಮಿಯನ್ನು ಕೂಡ ಮಣ್ಣಿನಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಉಲ್ಲೇಖಗಳು ಇವೆ. ಸೊ ಹೀಗೆ ಶಿವನನ್ನ ಕಾಯುವಂತಹ ಸಂದರ್ಭದಲ್ಲಿ ಜೋಕುಮಾರ ಸ್ವಾಮಿ ಶಿವನನ್ನ ನೋಡಿ ಭಯಗೊಂಡಾಗ ಜೋಕುಮಾರ ಸ್ವಾಮಿಗೆ ಪಾರ್ವತಿ ಶಾಪವನ್ನು ಇಡ್ತಾಳೆ, ನೀನು ಅಲ್ಪಾಯುಷಿ ಆಗು ಅಂತ ಹೇಳ್ಬಿಟ್ಟು. ಸೊ ಇದೇ ಸಂದರ್ಭದಲ್ಲಿ ಭೂಲೋಕದಿಂದ ದೇವಲೋಕಕ್ಕೆ ಬಂದಂತಹ ಗಣೇಶ 5 ದಿನಗಳ ಕಾಲ ಸಂಭ್ರಮದಿಂದ ಹಬ್ಬವನ್ನು ಹೇಗೆ ಆಚರಣೆ ಮಾಡಿದ್ರು ಭೂಲೋಕದಲ್ಲಿ ಎಂಬುದನ್ನ ವರ್ಣಿಸ್ತಾನಂತೆ. 5 ದಿನಗಳ ಕಾಲ ಅಲ್ಲಿ ತಿನ್ನಿಸಿದಂತಹ 5 ತರಹದ ಸಿಹಿ ತಿಂಡಿಗಳನ್ನ ತಿನ್ನಿಸಿರ್ತಕ್ಕಂಥದ್ದನ್ನ ಮತ್ತು ಹಬ್ಬದ ಏನು ವೈಡೂರ್ಯವನ್ನ ವಿಜೃಂಭಣೆಯಿಂದ ಆಚರಿಸಿರ್ತಕ್ಕಂಥದ್ದನ್ನ ದೇವಲೋಕದಲ್ಲಿ ಹೇಳ್ತಾನಂತೆ. ಆಗ ದೇವಲೋಕದಲ್ಲಿ ಇರ್ತಕ್ಕಂತಹ ಈ ಜೋಕುಮಾರ ಸ್ವಾಮಿ, ನಾನು ಹಾಗಾದ್ರೆ ಭೂಲೋಕಕ್ಕೆ ಹೋಗಿ ಬರ್ತೀನಿ ಅಂತೇಳಿ ಭೂಲೋಕಕ್ಕೆ ಬರ್ತಾನಂತೆ. ಭೂಲೋಕಕ್ಕೆ ಬಂದಂತಹ ಜೋಕುಮಾರ ಸ್ವಾಮಿಯನ್ನ ವರ್ಣನೆ ಮಾಡ್ಲಿಕ್ಕೆ ಹೋದ್ರೆ ಇವನು ದೊಡ್ಡ ಮುಖದವನು, ಹಣೆಗೆ ವಿಭೂತಿ ಮತ್ತು ದೊಡ್ಡ ಕಣ್ಣಿನವನು, ದೊಡ್ಡ ಬಾಯಿಯವನು ಅಂತ ಹೇಳಿ ಉಲ್ಲೇಖ ಇರ್ತಕ್ಕಂಥದ್ದು. ದೊಡ್ಡ ಒಂದು ಶಲ್ಲೆಯನ್ನ ಹೊಚ್ಕೊಂಡಿರ್ತಾನೆ ಅಂತ ಹೇಳ್ಬಿಟ್ಟು. ಸೊ ಇವನು ಭೂಮಿ ಮೇಲೆ ಬಂದಂತ ಸಂದರ್ಭದಲ್ಲಿ ಕುದುರೆಯನ್ನ ಏರಿ ಬರ್ತಾನೆ, ಕೈಯಲ್ಲಿ ಒಂದು ಕತ್ತಿಯನ್ನು ಹಿಡ್ಕೊಂಡು ಭೂಮಿಯನ್ನ ಸಂಚಾರ ಮಾಡ್ತಾ ಇರ್ತಾನೆ. ಆದ್ರೆ ಇವನು ಬಹಳ ಪುಡಾರಿ ಇರ್ತಾನೆ, ಪುಂಡ ಇರ್ತಾನೆ ಅಂತ ಹೇಳ್ಬಿಟ್ಟು ಉಲ್ಲೇಖಗಳು ಇರ್ತಕ್ಕಂಥದ್ದು. ಹೀಗೆ ಇವನು ಭೂಲೋಕದಲ್ಲಿ ಇದ್ದಂತ ಸಂದರ್ಭದಲ್ಲಿ ಮಡಿವಾಳರ ಹುಡುಗಿ ಇವನನ್ನ ಪ್ರೀತಿಸ್ತಾಳೆ ಎಂಬ ಕಾರಣಕ್ಕೆ ಇವನನ್ನ ಕೊಡ್ಲಿ ಕುಡುಗೋಳಿನಿಂದ ಹೊಡೆದು ಇವನನ್ನ ಬಹಳ ಘಾಸಿಗೊಳಿಸಿ ಹೊಳೆಯ ದಂಡೆಯಲ್ಲಿ ಇರ್ತಕ್ಕಂಥ ಅಗಸರ ಕಲ್ಲಿನ ಹತ್ರ ಹೋಗಿರ್ತಾರೆ. ಅಗಸರ ಕಲ್ಲಿನಲ್ಲಿ ನರಳುತ್ತಾ ಈ ಜೋಕುಮಾರ ಸ್ವಾಮಿ ಬಿದ್ದಂತಹ ಸಂದರ್ಭದಲ್ಲಿ ಇವನು ಸಿಕ್ಕಿರ್ತಕ್ಕಂಥದ್ದು ಬೆಸ್ತರ ಕೈಯಲ್ಲಿ. ಬೆಸ್ತರು ಅಂತಂದ್ರೆ ಈಗ ಕೆಲವೊಂದು ಊರುಗಳಲ್ಲಿ ಜಾಡ್ರು ಅಂತಾರೆ, ಅಂಬಿಗರು ಅಂತಾರೆ, ಬಾರ್ಕೇರು ಅಂತಾರೆ, ಅಥವಾ ಗಂಗಾ ಮಕ್ಕಳು ಅಂತಾರೆ, ಗಂಗಾ ಪುತ್ರರು ಅಂತಾರೆ. ಅಂತವರ ಕೈಯಲ್ಲಿ, ಈ ಬೆಸ್ತರ ಕೈಯಲ್ಲಿ ಇವರು ಯಾರು ಜೋಕುಮಾರ ಸ್ವಾಮಿ ಸಿಕ್ಕಾಗ 7 ದಿನಗಳ ಕಾಲ ಅವರು ಆರೈಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಈಗ ನಾವೆಲ್ಲ ನೋಡ್ತಾ ಇದ್ವಿ, ಹಳ್ಳಿಗಳಲ್ಲಿ ಜೋಕುಮಾರ ಸ್ವಾಮಿಯನ್ನ ಹೊತ್ತು ತರತಕ್ಕಂಥವ್ರು ಈ ಗಂಗಿ ಮಕ್ಕಳು. ಈ ಗಂಗಿ ಮಕ್ಕಳು ಹೊತ್ತು ತರುವಂತಹ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ, ಈ ಬಿದಿರಿನ ಬುಟ್ಟಿಯಲ್ಲಿ ಮಣ್ಣಿನಿಂದ ನಿರ್ಮಾಣ ಮಾಡಿದಂತ ಜೋಕುಮಾರ ಸ್ವಾಮಿಯ ಮೂರ್ತಿಯನ್ನ ಹೊತ್ತು ಅವನಿಗೆ ತುಂಬಾ ಬೇವಿನ ತಪ್ಪಲನ್ನ ಹಾಕಿಕೊಂಡು ಅವನನ್ನ ಹಳ್ಳಿಯಿಂದ ಹಳ್ಳಿಗೆ, ಅಂದ್ರೆ 7 ಹಳ್ಳಿಗಳಿಗೆ ಅವನನ್ನ ತೆಗೆದುಕೊಂಡು ಹೋಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಹಬ್ಬದ ಆಚರಣೆಯನ್ನ ಮಾಡ್ತಾರೆ. ಸೊ ಇಲ್ಲಿ ಗೌಡರ ಮನೆಗೆ ಹೋಗೋದಷ್ಟೇ ಅಲ್ಲದೆ ಇಡೀ ಊರಿನ ಎಲ್ಲಾ ಮನೆಗಳ ಕಟ್ಟಿಗಳಿಗೆ ಹೋಗಿ ಜೋಕುಮಾರ ಸ್ವಾಮಿಯನ್ನ ತೆಗೆದುಕೊಂಡು ಹೋಗಿ ಅವನಿಗೆ ಬಾಯಿಗೆ ಬೆಣ್ಣೆ ಹಚ್ಚುವಂಥದ್ದು, ಅವನಿಗೆ ಮೆಣಸಿನಕಾಯಿ, ಹಣ್ಣು ಹಂಪಲು ಮತ್ತು ಕೆಂಪು ಬಟ್ಟೆ ಮತ್ತು ಹಸಿರು ಬಟ್ಟೆಯನ್ನು ಕೊಡ್ತಕ್ಕಂಥ ಈ ಒಂದು ಆಚರಣೆಗಳು ಇವತ್ತಿಗೂ ಕೂಡ ಪದ್ಧತಿಗಳು ನಡೀತಾ ಇವೆ. ಈ ಪದ್ಧತಿಗಳ ಜೊತೆಯಲ್ಲಿ ಈ ಜೋಕುಮಾರ ಸ್ವಾಮಿಯ ಇತಿಹಾಸವನ್ನು ಉಳ್ಳಂತಹ ಜಾನಪದ ಗೀತೆಗಳು, ಏನು ಜನರ ಬಾಯಿಂದ ಬಾಯಿಗೆ ಬಂದಂತಹ ಜಾನಪದ ಗೀತೆಗಳಿದ್ದಾವೆ, ಈ ಜಾನಪದ ಗೀತೆಗಳನ್ನು ಕೂಡ ಏನಪ್ಪಾ ಅಂತಂದ್ರೆ ಆ ಗಂಗಿ ಮಕ್ಕಳು ಹೇಳ್ತಕ್ಕಂಥದ್ದನ್ನ ನಾವು ನೋಡಬಹುದು. ಸೊ ಹೀಗೆ ಜೋಕುಮಾರ ಸ್ವಾಮಿಯ 7 ದಿನಗಳ ಒಂದು ಇವರು ಹೊತ್ತು ತಿರುಗಿದ ನಂತರದಲ್ಲಿ ಅವನ ತಲೆಯನ್ನು ಒಡೆದು 7 ದಿನಗಳ ನಂತರದಲ್ಲಿ ಅವನ ಅಂತ್ಯ ಸಂಸ್ಕಾರವನ್ನ ಈ ಅಗಸರು ಮಾಡ್ತಾರೆ ಅನ್ನೋದನ್ನ. ಸೊ ಯಾಕೆ ಅಂತಂದ್ರೆ, ಅಗಸರ ಒಂದು ಕಲ್ಲಿನ ಬುಡದಲ್ಲಿ ಅವನು ನರಳುತ್ತಾ ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಈ 7ನೇ ದಿನಕ್ಕೆ ಅವನು ಅಲ್ಪಾಯುಷ್ಯ ಆಗಿರೋದ್ರಿಂದ ಅವನ ಅಂತ್ಯ ಸಂಸ್ಕಾರವನ್ನು ಮಾಡ್ತಕ್ಕಂಥವ್ರು, ಅವನು 7ನೇ ದಿನದ ದಿನಕಾರ್ಯವನ್ನು ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಈ ಅಗಸರು ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಅಗಸರು ಈ 7 ದಿನಗಳ ದಿನಕಾರ್ಯವನ್ನು ಮಾಡಿದ್ರೆ, ಈ ಗಂಗಿ ಮಕ್ಕಳು ಬೆಸ್ತ
ಗ್ರಾಮಸ್ಥರು ಅವನನ್ನ ಆರೈಕೆ ಮಾಡಿದ್ರು ಅನ್ನೋದಕ್ಕೆ ಅನೇಕ ಉಲ್ಲೇಖಗಳು ಇರ್ತಕ್ಕಂಥದ್ದು. ಇದು ನಮ್ಮ ಗ್ರಾಮೀಣ ಸೊಗಡು. ಇದು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಹಬ್ಬದ ವಿಶೇಷ ಆಚರಣೆ ಶೈಲಿ ಅಂತ ಹೇಳ್ಬೋದು. ಸೊ ಇವನು ಜೋಕುಮಾರ ಸ್ವಾಮಿ ಇವನು ಇದೆಲ್ಲ 7 ದಿನಗಳ ನಂತರದಲ್ಲಿ ದೇವಲೋಕಕ್ಕೆ ಹೋದ ನಂತರದಲ್ಲಿ ಮತ್ತೆ ಅವನು ಹೇಳ್ತಾನಂತೆ ಏನಂತಂದ್ರೆ, ಸೊ ಭೂಮಿಯ ಮೇಲೆ ಹೆಚ್ಚು ಏನಪ್ಪಾ ಅಂತಂದ್ರೆ ಅತಿಯಾದ ಕೆಲವೊಂದು ಕಡೆ ಅತಿಯಾಗಿ ಹೆಚ್ಚು ಮಳೆಗಳಾಗಿ ಬೆಳೆಗಳು ಹಾಳಾಗ್ತಾ ಇದಾವೆ, ಇನ್ನು ಕೆಲವೊಂದು ಕಡೆ ಮಳೆನೇ ಇಲ್ದೇನೆ ಬರಗಾಲ ಬಿದ್ದಿದೆ, ಅಲ್ಲಿ ಸಮೃದ್ಧಿ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಶಿವ ಪಾರ್ವತಿಯರೆದುರಿಗೆ ಅವನು ಇಲ್ಲಿರ್ತಕ್ಕಂಥ ವಾಸ್ತವ ಸ್ಥಿತಿಗತಿಗಳನ್ನ ಹೇಳ್ತಾನೆ ಅಂತ ಹೇಳ್ಬಿಟ್ಟು. ಕೆಲವೊಂದು ಕಡೆ ಉಲ್ಲೇಖಗಳಲ್ಲೇ ಮಳೆ ಇಲ್ದಂತ ಜಾಗದಲ್ಲಿ ಇವನು ತನ್ನಲ್ಲಿ ಇರ್ತಕ್ಕಂತಹ ತನ್ನ ಶಾಲನ ಬೀಸಿ ಮೋಡಗಳನ್ನ ಕರಗಿಸಿ ಮಳೆ ತಂದ ಅನ್ನೋ ಉಲ್ಲೇಖಗಳು ಇರ್ತಕ್ಕಂಥದ್ದು. ಹೀಗೆ ಈ ಗಂಗಿ ಮಕ್ಕಳು ಅವನು ಹೊತ್ತು ತಿರುಗುವಂತ ಸಂದರ್ಭದಲ್ಲಿ ಅಳಲಂಬಲಿ ಅಂತ ಹೇಳ್ಬಿಟ್ಟು ಅವ್ರು ಕೊಡ್ತಾರೆ. ಅಳಲಂಬಲಿ ಅಂತ ಹೇಳ್ಬಿಟ್ಟು ಅವನ ಪ್ರಸಾದವನ್ನು ಕೊಡ್ತಾರೆ. ಈ ಅಳಲಂಬಲಿಯನ್ನ ಪ್ರತಿಯೊಂದು ಮನೆಗೂ ಮಕ್ಕಳಿಗೂ ಎಲ್ಲರಿಗೂ ಕೊಡ್ತಾರೆ. ಅವನ ಒಂದು ಕರಿ ಕಾಡಿಗೆನ ಕೊಡ್ತಾರೆ. ಕರಿ ಕಾಡಿಗೆನ ಹಚ್ಕೊಂಡು ಅಳಲಂಬಲಿಯನ್ನ ತೆಗೆದುಕೊಂಡು ತಿಂದು ತಮ್ಮ ಹೊಲಗದ್ದೆಗಳಿಗೂ ಹಾಕ್ತಾರೆ. ಅದರಿಂದ ಒಳ್ಳೆ ಸಮೃದ್ಧಿ ಫಲ ಬರ್ತದೆ ಅನ್ನೋದು ನಂಬಿಕೆ. ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಇಂಥ ವಿಶೇಷವಾದಂತ ಅನೇಕ ಹಬ್ಬಗಳು ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಸೊ ಹಾಗಾಗಿ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ಈ ರೀತಿಯ ಅನೇಕ ವಿಚಾರಗಳನ್ನ ನಿಮ್ ಮುಂದೆ ಇನ್ನೂ ತರ್ತೀನಿ. ಸೊ ಅದಕ್ಕೋಸ್ಕರ ನೀವು ನನ್ನ ಚಾನಲ್ನ ಯಾವಾಗಲೂ ಫಾಲೋ ಮಾಡ್ತಾರೆ, ಶೇರ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ. ಧನ್ಯವಾದ.